ಕನ್ಯಾಕುಮಾರಿಯ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ನಮ್ಮ ತಂಡ ಪ್ರಯಾಣದ ಮುಂದಿನ ಸ್ಥಳವಾದ ರಾಮೇಶ್ವರ ಕಡೆಗೆ ತಿರುಗಿತು. ಮಾರ್ಗ ಮಧ್ಯೆ ನಮಗೆ ಮೀನುಗಾರರ ಜೀವನವನ್ನು ಕೆಲ ಕಾಲ ಅನುಭವ ಮಾಡುವಂಥ ಅವಕಾಶ ದೊರೆಯಿತು. ಕನ್ಯಾಕುಮಾರಿಯಿಂದ 57 ಕಿಲೋಮೀಟರ್ ದೂರದಲ್ಲಿರುವ ಪೆರಿಯತ್ತಲೈ ಎಂಬ ಹಳ್ಳಿಗೆ ನಮ್ಮ ತಂಡ ಪ್ರಯಾಣವನ್ನು ಬೆಳೆಸಿತು. ಅಲ್ಲಿಗೆ ಹೋಗುವಷ್ಟರಲ್ಲೇ ಮೀನುಗಾರರು ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮುಗಿಸುವ ಹಂತಕ್ಕೆ ಬಂದಿದ್ದರು. ಆದರೂ ಕೂಡ ನಮಗೆ ಸಿಕ್ಕಂಥ ಅಲ್ಪ ಸಮಯದಲ್ಲೇ ಮೀನುಗಾರರ ಜೀವನವನ್ನು ತಿಳಿದುಕೊಳ್ಳುವ ಅವಕಾಶ ಸಿಕ್ತು. ಮೀನುಗಾರರು ತಮ್ಮ ತಂಡದೊಂದಿಗೆ ಹಿಡಿದಿರುವ ಮೀನುಗಳನ್ನು ಪರಿಶೀಲಿಸಿ ಜೋಡಿಸುತ್ತಿದ್ದರು. ಸ್ವಲ್ಪ ಸಮಯದ ನಂತರ ನಮ್ಮ ಪ್ರಯಾಣ ಮುಂದುವರಿಯಿತು.